ಗಂಟೆ 2 ಗಂಟೆ ಒಳಗಡೆ ಎಲ್ಲ ನಮ್ಮ ಲಿಸ್ಟು ಈಚೆ ರಿಲೀಸ್ ಅಫಿಷಿಯಲ್ ಆಗಿ ACC ರಿಲೀಸ್ ಮಾಡ್ತಾರೆ. ಸರ್ ಲೋಕಸಭೆ ಸ್ಕ್ರೀನಿಂಗ್ ಕಮಿಟಿ ಸರ್ ಇವತ್ತು ಟೆಂಟೇಟಿವ್ಲಿ ಇಲ್ಲಿಂದ ಲಿಸ್ಟ್ ಇವತ್ತು ಹೊರಡುತ್ತೆ ಸರ್. ಹಾಗಾದ್ರೆ ಫೈನಲಿ ಈಗ ನಾನು ಚೀಫ್ ಮಿನಿಸ್ಟರ್ ಮತ್ತು ಡೆಲ್ಲಿಯಿಂದ ನಮ್ಮ ಜನರಲ್ ಸೆಕ್ರೆಟರಿ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ಸ್ ಬಂದಿದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ. ಈಗ ನಾನು ಚೀಫ್ ಮಿನಿಸ್ಟರ್ ಒಂದು ರೌಂಡ್ ಮೀಟಿಂಗ್ ಮಾಡಿದ್ದೀವಿ. ಬಹುತೇಕ ಹೆಚ್ಚು ಕಮ್ಮಿ ಒಂದು ಸ್ಟೇಜ್ಗೆ ತಗೊಂಡು ಹೋಗ್ತೀವಿ. ಇದಾದ್ಮೇಲೆ ನಾವು ಸೆಂಟ್ರಲ್ ಸ್ಕ್ರೀನಿಂಗ್ ಕಮಿಟಿ ಹೋಗ್ಬೇಕು. ಸರ್ ಹೈಕಮಾಂಡ್ ಇಂದ ಹೆಸರು ಬರುತ್ತೆ ಅಥವಾ ರಾಜ್ಯದಿಂದ ರೆಫರ್ ಮಾಡ್ತೀರಾ ಸರ್ ರಾಜ್ಯಸಭೆಗೆ? ಎಲ್ಲಿ ಹೇಳಿ? ರಾಜ್ಯಸಭೆಗೆ ಹೈಕಮಾಂಡ್ ಇಂದ ಹೆಸರುಗಳೇನಾದ್ರು ಅವರು ನಾವು ರೆಫರ್ ಮಾಡ್ತೀವಿ, ತೀರ್ಮಾನ ಮಾಡೋರು ಅವರು. ಸರ್ ಬೆಳಗಾವಿಯಲ್ಲಿ MES ಅವರು ಮತ್ತೆ ಪುನಾಟಿಕೆ ಮಾಡ್ತಾ ಇದ್ದಾರೆ. ಬೆಳಗಾವಿ ಬಳಿ MES ಕಚೇರಿಯನ್ನು ಓಪನ್ ಮಾಡಬೇಕು ಅಂತ ಮಹಾರಾಷ್ಟ್ರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸರ್. ನೋಡ್ರಿ, ನಮ್ಮ ಕನ್ನಡ, ನಮ್ಮ ಭೂಮಿ, ನಮ್ಮ ಭಾಷೆ, ನಾವು ನಮ್ಮ ಅಲ್ಲಿರೋಂಥ ಎಲ್ಲ ಮರಾಠಿಯವರು ಇರ್ಬೋದು, ಅವರೆಲ್ಲ ನಮ್ಮ ಕನ್ನಡಿಗರೇ. ಮರಾಠಿ ಭಾಷೆ ಮಾಡೋರೆಲ್ಲ ನಮ್ಮ ಕರ್ನಾಟಕದವರು, ಕನ್ನಡಿಗರು. ನಾವು ಅವರ ಸೌಲಭ್ಯವನ್ನ ಅವ್ರನ್ನ ರಕ್ಷಣೆ ಮಾಡೋಂಥದ್ದು, ಅವ್ರಿಗೆ ಐಕ್ಯತೆಯಿಂದ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಡ್ಯೂಟಿ. ಏನೇನು ಬೇಕೋ ಅವ್ರಿಗೆ ಫೆಸಿಲಿಟೀಸ್ ನಾವು ಹಿಂದೆ ಮಾಡಿಕೊಟ್ಟಿದ್ದೀವಿ. ನಮ್ಮ ನೀರು ಕುಡಿತಾ ಇದ್ದಾರೆ, ನಮ್ಮ ಗಾಳಿ ಕುಡಿತಾ ಇದ್ದಾರೆ, ನಮ್ಮ ಭೂಮಿಲಿದ್ದಾರೆ, ನಮ್ಮ ಜಮೀನು ವ್ಯವಸಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀರಾವರಿ ಒದಗಿಸ್ಕೊಟ್ಟಿದ್ದೀವಿ. ಮೊನ್ನೆ ಬೆಳಗಾಂನಲ್ಲಿ ಆ ಭಾಗದ ರೂರಲ್ ಭಾಗಕ್ಕೆ ಅನುಕೂಲ ಆಗಲಿ ಅಂತೇಳಿ 900 ಕೋಟಿ ರೂಪಾಯಿದು ಅವರ ಜಮೀನುಗಳಿಗೆ ಬದುಕಿಗೋಸ್ಕರ ಕೆರೆಗಳನ್ನು ತುಂಬಿಸಲಿಕ್ಕೆ ಒಂದು ಯೋಜನೆ ಕೂಡ ಈ ಬಜೆಟ್ ಅಲ್ಲಿ ಇವತ್ತು ಅನೌನ್ಸ್ ಆಗ್ತಾ ಇದೆ. Karnataka High Court has given the government another deadline about the inquiry commission that was formed on the 40% commission charges. It says that it should be finished within 6 weeks or 100% bill sanction. We respect the sentiment of the High Command. We will look into it. ಸರ್ ಶಾಮ್ನೂರ್ It is not my duty. We have given to a commission. ಸರ್ ಶಾಮ್ನೂರ್ ಶಿವಶಂಕರಪ್ಪ ಅವರ AICC ಅಧ್ಯಕ್ಷರಿಗೆ ಒಂದು ಲೆಟರ್ ಬರೆದಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.